ದಕ್ಷಿಣ ಕನ್ನಡ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಮೇಲೆ ಹೊಂದಾಣಿಕೆ ರಾಜಕಾರಣದ ಆರೋಪ ಕೇಳಿ ಬರ್ತಾ ಇದೆ. ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಹಾಗೂ ಕಾರ್ಯಕರ್ತರ ನಡುವೆ ಇದಕ್ಕೆ ಅಂತ ಗಲಾಟೆ ಬೇರೆ ಆಗಿದೆ. ಅಕ್ಷರಶಃ ರಣರಂಗವಾಗಿದ್ದ ಕಾಂಗ್ರೆಸ್ ಜಿಲ್ಲಾ ಕಚೇರಿ. ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಮೇಲೆ ಮುಗಿಬಿದ್ದಿದ್ರು ಕಾರ್ಯಕರ್ತರು. ಗಲಾಟೆ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಕೈ ವರ್ಸಸ್ ಕೈ ವಾರ್ ಅಂತ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಬದಲಾವಣೆಗೆ ಪಟ್ಟು ಹಿಡಿದು ಕೂರಲಾಗಿದೆ. ಅಂತರ್ಯುದ್ಧಕ್ಕೆ ಬ್ರೇಕ್ ಹಾಕುವುದಕ್ಕೆ ವರಿಷ್ಠರು ಎಂಟ್ರಿ ಆಗಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಮೇಲೆ ಕಾರ್ಯಕರ್ತರು ಮುಗಿಬಿದ್ದಿದ್ದಾರೆ. ಹೊಂದಾಣಿಕೆ ರಾಜಕಾರಣ ಮಾಡಲಾಗ್ತಾ ಇದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅಕ್ಷರಶಃ ರಣರಂಗ ಆಗ್ಬಿಟ್ಟಿತ್ತು ಕಚೇರಿ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಬದಲಾವಣೆ ಆಗಲೇಬೇಕು, ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತಂದ್ರೆ ವರಿಷ್ಠರಿಗೆ ಎಂಟ್ರಿ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪೋಸ್ಟರ್ಗಳು, ವಿಡಿಯೋಸ್ಗಳು ಎಲ್ಲವೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೊಂದಾಣಿಕೆ ರಾಜಕೀಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಇನ್ನೊಂದು ಬಲಿ ನೋಡಿ. ಈ ಪೋಸ್ಟರ್ಸ್ಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ಗೆ ಸತತ ಹೀನಾಯ ಸೋಲು ಅನ್ನುವಂಥ ನಿಟ್ಟಿನಲ್ಲಿ ಪೋಸ್ಟರ್ಗಳನ್ನು ಹಾಕಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಸಾಮಾಜಿಕ ಜಾಲತಾಣಗಳಲ್ಲೂ ವಿಡಿಯೋ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಎರಡು ಬಣ ಆಗೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ. ಏನಕ್ಕೆ ಈ ಅಸಮಾಧಾನ, ಭಿನ್ನಾಭಿಪ್ರಾಯ? ಫಲಿತಾಂಶ ಬಂದ ಸಂದರ್ಭದಲ್ಲೂ ಕೂಡ ಅನ್ನುವಂಥದ್ದು ಬಟಾಬಯಲಾಗ್ತಾ ಇತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಈಗಿನ ಅಧ್ಯಕ್ಷ ಹರೀಶ್ ಕುಮಾರ್, ಜಿಲ್ಲಾಧ್ಯಕ್ಷ, ಇವರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಕೂಗಿತ್ತು. ಮತ್ತು ಲೋಕಸಭೆಯ ಒಂದು ಸೋಲಿನ ಬಳಿಕವೂ ಕೂಡ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿತ್ತು. ಈಗ ನಿನ್ನೆ ಕಾಂಗ್ರೆಸ್ನ ಒಂದು ಸಭೆ ನಡೆಯುವಂತ ಸಂದರ್ಭದಲ್ಲಿ, ಅಂದ್ರೆ ಪ್ರಮುಖವಾಗಿ ಪಂಚಾಯತ್ ನಲ್ಲಿ ಈ ಬಾರಿ ಕಾಂಗ್ರೆಸ್ನ ಒಂದು ಉಪಚುನಾವಣೆಯನ್ನು ನಡೆದಿತ್ತು. ಇದರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ನಿನ್ನೆ ಜಟಾಪಟಿ ನಡೆದಿತ್ತು. ಆ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಸೇರಿದಂತೆ ಕಾರ್ಯಕರ್ತರ ನಡುವೆ ಹೊಯ್ಕೈ ನಡೆದಿತ್ತು. ಆ ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಹಲ್ಲೆ ನಡೆದಂತ ಘಟನಾವಳಿಗಳು ಕೂಡ ನಡೆದಿತ್ತು. ಇದೆಲ್ಲವೂ ಕೂಡ ತಣ್ಣಗಾಗುವ ಹೊತ್ತಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಕೈ ವರ್ಸಸ್ ಕೈ ವಾರ್ ನಡೀತಾ ಇದೆ. ಆ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಕ್ಯಾಂಪೇನ್, ಆನ್ಲೈನ್ ಕ್ಯಾಂಪೇನ್ ಎಲ್ಲ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ತುರ್ತಾಗಿ ಇದಕ್ಕೆ ಎಂಟ್ರಿ ಆಗಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಈ ಒಂದು ಒಳ ಬೇಗುದಿ ಏನಿತ್ತು, ಅಸಮಾಧಾನ ಅನ್ನುವಂಥದ್ದೀಗ ಬಟಾಬಯಲಾಗಿದೆ. ನೀತಿ ಈಗ ಕೆಪಿಸಿಸಿ ವಿಚಾರದಲ್ಲಿ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಆದಿತ್ಯ, ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ನ ಬಲಿಷ್ಠ ಮಾಡಬೇಕು, ಕಾಂಗ್ರೆಸ್ ಅಲ್ಲಿ ಮತ್ತಷ್ಟು ಬಲವರ್ಧನೆ ಆಗಬೇಕು ಅಂತ ನಾಯಕರುಗಳು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಕಚ್ಚಾಟ ಅನ್ನೋದು ಶುರು ಆಗಿದೆ, ಬಣಬಡಿದಾಟ ಅನ್ನೋದು ಶುರು ಆಗ್ತಾ ಇದೆ. ಸೊ ಇದು ಯಾವ ರೀತಿಯಾಗಿ ನಾಯಕರುಗಳು ಆದಷ್ಟು ಬೇಗ ಶಮನ ಮಾಡಬೇಕಾಗತ್ತೆ ಅಂತ? ಆ ನೀತಿ ಮೊನ್ನೆ ಒಂದು ಬೈ ಎಲೆಕ್ಷನ್ ಗೆಲುವು ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಒಂದು ಪಂಚಾಯತ್ ಬೈ ಎಲೆಕ್ಷನ್ ನಡೆದಿತ್ತು. ಇದರಲ್ಲಿ ಸುಮಾರು 24 ಸ್ಥಾನಗಳನ್ನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಪಡೆದಿದ್ರು. ಇದೊಂದು ರೀತಿ ಕೇಸರಿ ಕೋಟೆಯಲ್ಲಿ ಕಾಂಗ್ರೆಸ್ಗೆ ಒಂದು ಅಭೂತಪೂರ್ವ ಗೆಲುವು ಅಂತ ಹೇಳ್ಬೋದು, ಒಂದು ರೀತಿ ಸಾಧನೆ ಅಂತಾನು ಹೇಳ್ಬೋದು. ಆದ್ರೆ ಇದರ ಸನ್ಮಾನ ಕಾರ್ಯಕ್ರಮದಲ್ಲಿ ಈ ಬಣಬಡಿದಾಟ ಅನ್ನುವಂಥದ್ದು ಏನು ಹೊರಗಡೆ ಗೊತ್ತಾಗಿರುವಂತದ್ದು ಅಥವಾ ಇದು ವ್ಯಕ್ತವಾಗಿರುವಂತದ್ದು ಒಂದು ರೀತಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಹೊಡೆತ ಅಂತಾನು ಹೇಳ್ಬೋದು, ಒಂದು ರೀತಿ ವಿಪರ್ಯಾಸ ಅಂತಾನು ಹೇಳ್ಬೋದು. ಹಾಗಾಗಿ ಈಗ ಅಧ್ಯಕ್ಷರ ಬದಲಾವಣೆ ಅನ್ನುವಂತ ವಿಚಾರದಲ್ಲಿ ಎದ್ದಿರುವಂತಹ ಜಟಾಪಟಿ ಇನ್ನೂ
ತಾರಕಕ್ಕೇರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ನು ಹೊಯ್ಕೈ ನಡೆದಿದೆ. ಆ ಏನು ವಾತಾವರಣ ಅನ್ನುವಂಥದ್ದು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಇದೆ. ಮತ್ತೆ ಈ ಒಂದು ಜಗಳಗಳು ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಕಾಂಗ್ರೆಸ್ನ ಒಂದಿಷ್ಟು ಅಭ್ಯರ್ಥಿಗಳು ಸೇರಿದಂತೆ ಒಂದಿಷ್ಟು ಕಾರ್ಯಕರ್ತರು ಆದಷ್ಟು ಬೇಗ ಅಧ್ಯಕ್ಷ ಏನಿದ್ದಾರೆ ಇವರನ್ನ ಚೇಂಜ್ ಮಾಡಬೇಕು, ಹೊಸ ನಾಯಕತ್ವಕ್ಕೆ ಬೆಲೆ ಕೊಡಬೇಕು ಮತ್ತು ಹೊಸ ನಾಯಕನನ್ನ ಆರಿಸಬೇಕು ಅನ್ನುವಂತ ರೀತಿ ಆಗರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಅಧ್ಯಕ್ಷರು ನಾನು 2 ವರ್ಷದ ಮುಂಚಿತವಾಗಿ ರಾಜೀನಾಮೆಯನ್ನ ನೀಡಿದ್ದೇನೆ, ನಾನು ಆ ಕುರ್ಚಿಗೆ ಅಂಟಿ ಕೂತ್ಕೊಂಡಿದ್ದ ಅನ್ನುವಂತ ರೀತಿಯ ಒಂದು ಹೇಳಿಕೆಯನ್ನೆಲ್ಲ ನೀಡಿದ್ರು. ಆದ್ರೆ ಈಗ ಕೆಪಿಸಿಸಿ ವಿಚಾರದಲ್ಲಿ ಮುಂದೆ ಬರಬೇಕು, ಈ ಒಂದು ಕೇಳಿ ಬರ್ತಾ ಇದೆ. ಇದಕ್ಕೆ ಯಾವ ರೀತಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ರಾಜ್ಯದ ವರಿಷ್ಠರು ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ನೀವು. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.